ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಸ್ವಲ್ಪ ದಿನ ಆದಮೇಲೆ ಸಿಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಟ್ರಿಪ್ಗೆ ಹೋಗಿ ನಮ್ಮ ಟ್ರಿಪ್ಪನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ಇವಾಗ ಒಂದೊಂದೇ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಎಲ್ಲಿಗೆ ಹೋಗಿದ್ವಿ, ಯಾರ್ಯಾರು ಹೋಗಿದ್ವಿ, ಜೊತೆಗೆ ನಮ್ಮ ಮೊದಲನೇ ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ವ್ಲಾಗ್ನ ಶುರು ಮಾಡೋಣ. ಎಲ್ಲಿಗೆ ಹೋಗ್ತೀವಿ ಅಂತಂದರೂ ಕೂಡ ಮೊದಲು ದೇವ್ರಿಗೆ ದೀಪ ಹಚ್ಚಿ ನಾವು ಹೋಗ್ತಾ ಇರೋವಂಥ ಒಂದು ಯಾತ್ರೆ ಏನಿದೆ ಅದು ಯಾವುದೇ ಅಡೆತಡೆ ಇಲ್ಲದೆ, ತೊಂದರೆ ಇಲ್ಲದೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರೋಣ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಹುಂಡಿಗೆ ದುಡ್ಡು ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆರಾಮಾಗಿ ಹೋಗಿ ಬರೋ ಹಾಗೆ ನೋಡ್ಕೊಳ್ಳಪ್ಪ ಅಂತ ಬೇಡ್ಕೊಂಡು ರೆಡಿ ಆಗಿ ಹೊರಡ್ತಾ ಇದ್ದೀವಿ. ನಮ್ಮ ಫ್ಲೈಟ್ ಇರೋದು ಮಧ್ಯಾಹ್ನ 2:50ಕ್ಕೆ. ಆದರೆ ಬೆಳಗ್ಗೆ ಇವಾಗ 10 ಗಂಟೆ ಆಗ್ತಾ ಇದೆ. ಇವಾಗಲೇ ನಾವು ಮನೆ ಬಿಡ್ತಾ ಇದ್ದೀವಿ. ಯಾಕಂದರೆ ನಾವು ಡೈರೆಕ್ಟಾಗಿ ಏರ್ಪೋರ್ಟ್ಗೆ ಹೋಗ್ತಾ ಇಲ್ಲ. ಯಾಕಂದರೆ ನಾವು ಮಾತ್ರ ಟ್ರಿಪ್ಗೆ ಹೋಗ್ತಾ ಇರೋದಲ್ಲ, ನಮ್ಮ ಆಂಟಿಯವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರ ಮನೆಗೆ ಹೋಗಿ ಅವರೆಲ್ಲ ಜೊತೆಯಲ್ಲಿ ನಾವು ಏರ್ಪೋರ್ಟ್ಗೆ ಹೋಗೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ಮನೆ ಬಿಡ್ತಾ ಇದ್ದೀವಿ. ನಾವು ಅವ್ರ ಮನೆ ರೀಚ್ ಆಗೋ ಅಷ್ಟರಲ್ಲೇ ಅವ್ರು ಆಲ್ರೆಡಿ ಕ್ಯಾಬ್ ಎಲ್ಲ ಬುಕ್ ಮಾಡಿದ್ರು. ಇಷ್ಟು ಗಂಟೆ ಕ್ಯಾಬ್ ಬರುತ್ತೆ ಅಂತಲೂ ಕೂಡ ಹೇಳಿದರು. ಹಾಗಾಗಿ ಬೇಗನೆ ನಾವು ಮನೆಯಲ್ಲಿ ತಿಂಡಿ ಮುಗಿಸ್ಕೊಂಡು ಆಂಟಿ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಲೈಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ತೀವಿ. ನಮ್ಮ ಕಾರ್ನ ಅಲ್ಲೇ ಪಾರ್ಕ್ ಮಾಡ್ತೀವಿ. ನಾವು ಟ್ರಿಪ್ಗೆ ಹೋಗ್ತಾ ಇರೋದು ಟೋಟಲಾಗಿ 7 ಜನ. ನಾವು ಓನಾಗಿ ಹೋಗ್ತಾ ಇರೋದು, ಯಾವುದೇ ಪ್ಯಾಕೇಜ್ ಎಲ್ಲ ತೊಗೊಂಡಿಲ್ಲ. ಓನಾಗಿ ಹೋಗಲಿ ಅಥವಾ ಪ್ಯಾಕೇಜಲ್ಲಿ ಹೋಗಲಿ ಅದರದ್ದೇ ಆದಂಥ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅದ್ರ ಬಗ್ಗೆ ಸಪ್ರೇಟ್ ವ್ಲಾಗ್ ಮಾಡಿ ತಿಳಿಸ್ತೀನಿ, ಏನೇನು ಅಡ್ವಾಂಟೇಜ್ ಇರುತ್ತೆ, ಏನೇನು ಡಿಸ್ಅಡ್ವಾಂಟೇಜ್ ಇರುತ್ತೆ ಅಂತೇಳಿ. ಈಗ ನಮ್ಮ ಮನೆಯಿಂದ ಆಂಟಿ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಕ್ಯಾಬಲ್ಲಿ ಇವಾಗ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ರೀಚ್ ಆಗ್ತಾ ಬಂದಿದ್ದೀವಿ. ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ 2 ಟರ್ಮಿನಲ್ ಇದೆ. ಮೊದಲನೇ ಟರ್ಮಿನಲಲ್ಲಿ ಡೊಮೆಸ್ಟಿಕ್ ಫ್ಲೈಟ್ಸ್ ಇರುತ್ತೆ, ಹಾಗೆ ಟರ್ಮಿನಲ್ 2 ಅಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇರುತ್ತೆ. ನಾವು ಹೋಗ್ತಾ ಇರೋದು ಡೊಮೆಸ್ಟಿಕ್ ಫ್ಲೈಟ್ಸ್ ಆಗಿರೋದ್ರಿಂದ ಟರ್ಮಿನಲ್ 1ಗೆ ರೀಚ್ ಆಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗ್ತಾ ಇರೋದು ಮೊದಲನೇ ಬಾರಿ, ಹಾಗೆ ಏರ್ಪೋರ್ಟು ನೋಡ್ತಾ ಇರೋದು ಕೂಡ ಮೊದಲನೇ ಬಾರಿ. ತುಂಬಾ ಖುಷಿ ಆಯಿತು. ನನ್ನ ಹಸ್ಬೆಂಡ್ ಎಲ್ಲ ಕೆಲಸದ ಮೇಲೆ ಸುಮಾರು ಸಲ ಬಂದಿದ್ದಾರೆ ಏರ್ಪೋರ್ಟ್ಗೆ, ಆದರೆ ನಾನು ಮೊದಲನೇ ಸಲ ಬರ್ತಾ ಇರೋದು. ಇನ್ನು ನಮ್ಮ ಬೆಂಗಳೂರು ಏರ್ಪೋರ್ಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬೇರೆ ಏರ್ಪೋರ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಾವು ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ರೀಚ್ ಆದಮೇಲೆ ಕ್ಯಾಬಿಂದ ಎಲ್ಲ ನಮ್ಮ ಲಗೇಜ್ಗಳನ್ನ ಇಳಿಸ್ಕೊಂಡು ಏರ್ಪೋರ್ಟ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಎಂಟರ್ ಆಗೋವಂಥ ಕಡೆ ನಿಮ್ಮ ಆಧಾರ್ ಕಾರ್ಡ್ ಆಗಲಿ ಅಥವಾ ನಿಮ್ಮ ID ಪ್ರೂಫ್ ಇರೋವಂಥ ಒಂದು ಕಾರ್ಡ್ನ ಕಂಪಲ್ಸರಿ ತೋರಿಸಲೇಬೇಕು. ಜೊತೆಗೆ ನಿಮ್ಮ ಟಿಕೆಟ್ದು ಕಾಪಿ ಇರಲೇಬೇಕು. ಅದಿದ್ರೇ ನಿಮಗೆ ಒಳಗಡೆ ಎಂಟ್ರಿ ಸಿಗೋದು. ನೀವು ಟಿಕೆಟ್ ಇಲ್ಲದೆ ಇರೋರಿಗೆ, ಕೆಲವರು ಇವಾಗ ತುಂಬ ಅಬ್ರಾಡ್ಗೆಲ್ಲ ಹೋಗಬೇಕಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿರ್ತಾರಲ್ವ ಕಳಿಸ್ಕೊಡೋದಕ್ಕೆ ಅಂತ, ಅವ್ರಿಗೆಲ್ಲ ಒಳಗಡೆ ಪೂರ್ತಿಯಾಗಿ ಎಂಟ್ರಿ ಕೊಡೋದಿಲ್ಲ. ಜಸ್ಟ್ ಇಲ್ಲಿಂದನೇ ಅವ್ರಿಗೆ ಬಾಯ್ ಹೇಳಿಬಿಟ್ಟು ಕಳಿಸ್ಕೊಡ್ಬೇಕಷ್ಟೇ. ಫಸ್ಟ್ ಚೆಕ್ ಎಲ್ಲ ಮುಗಿಸ್ಕೊಂಡು ಇವಾಗ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಚೆಕ್-ಇನ್ ಲಗೇಜ್ನ ಎಷ್ಟು kg ಇದೆ ಅಂತ ಎಲ್ಲ ಚೆಕ್ ಮಾಡಿ ಟ್ಯಾಗ್ ಹಾಕಿ ಕಳಿಸ್ತಾರೆ ಒಳಗಡೆಗೆ. ಹಾಗೆ ಬೋರ್ಡಿಂಗ್ ಪಾಸ್ ಕೂಡ ನಮಗೆ ಕೊಡ್ತಾರೆ. ಇಲ್ಲಿ ನಮಗೆ ಯಾವ ಸೀಟ್ ಅಲಾಟ್ ಆಗಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಬೋರ್ಡಿಂಗ್ ಪಾಸ್ನ ತಗೊಂಡು ಎಲಿವೇಟರಲ್ಲಿ ಮೇಲ್ ಬಂದು ಇಲ್ಲಿ ನಮ್ಮ ಸೆಕ್ಯೂರಿಟಿ ಚೆಕ್ ಮಾಡಿಸ್ತಾ ಇದ್ದೀವಿ. ಸೆಕ್ಯೂರಿಟಿ ಚೆಕ್ ಅಂದರೆ ನಮ್ಮ ಫೋನು ಅಥವಾ ನಮ್ಮ ಬ್ಯಾಟ್ರಿಗಳಾಗಿರ್ಬೋದು, ಕ್ಯಾಮ್ರಾ, ಪವರ್ ಬ್ಯಾಂಕ್, ಎಲೆಕ್ಟ್ರಾನಿಕ್ ಅಪ್ಲೈನ್ಸಸ್ ಏನೇ ಇದ್ದರೂ ಕೂಡ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಬೆಲ್ಟು, ಸ್ಮಾರ್ಟ್ ವಾಚ್ ಎಲ್ಲದು, ಜಾಕೆಟ್ ಎಲ್ಲದನ್ನು ಕೂಡ ಇಟ್ಟು ನಾವು ಸೆಕ್ಯೂರಿಟಿ ಚೆಕ್ ಮಾಡಿಸ್ಕೊಂಡು ಅನಂತರ ನಮ್ಮ ಬೋರ್ಡಿಂಗ್ ಗೇಟ್ ಹತ್ರ ಹೋಗಬೇಕಾಗತ್ತೆ. ಬೋರ್ಡಿಂಗ್ ಗೇಟ್ ಯಾವುದು ಅನ್ನೋದು ಕೂಡ ನಮ್ಮ ಬೋರ್ಡಿಂಗ್ ಪಾಸಲ್ಲೇ ಇರುತ್ತೆ. ಆ ಗೇಟ್ ಹತ್ರ ಹೋಗಿ ನಾವು ವೆಯ್ಟ್ ಮಾಡಬೇಕು. ಫ್ಲೈಟು ಇನ್ನೇನು ಒಂದು 30 ಮಿನಿಟ್ಸ್ ಒಳಗಡೆ ಹೊರಡ್ತಾ ಇದೆ ಅನ್ನುವಾಗ ಬೋರ್ಡಿಂಗ್ ಶುರುವಾಗುತ್ತೆ. ಅಲ್ಲಿ ಮತ್ತೆ ನಮ್ಮ ಬೋರ್ಡಿಂಗ್ ಪಾಸ್ ಚೆಕ್ ಮಾಡ್ತಾರೆ, ID ಕಾರ್ಡ್ ಚೆಕ್ ಮಾಡ್ತಾರೆ. ಅಲ್ಲಿಂದ ನಮಗೆ ಫ್ಲೈಟ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ನಮ್ಮ ಬೋರ್ಡಿಂಗ್ ಗೇಟ್ ಬಂದು 17 ಇತ್ತು. ನಾವಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಇವಾಗ ಗೊತ್ತಾಗಿರುತ್ತೆ. ಹೌದು, ನಾವು ಹೋಗ್ತಾ ಇರೋದು ವಾರಣಾಸಿಗೆ, ಬನಾರಸ್ ಅಥವಾ ಕಾಶಿ ಅಂತಲೂ ಕೂಡ ಕರಿಬೋದು. ಕಾಶಿ ಯಾತ್ರೆ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಫ್ಲೈಟ್ ಒಳಗಡೆ ಇವಾಗ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲೂ ಕೂಡ ಮತ್ತೊಂದು ಸಲ ನಿಮ್ಮ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ, ಏನಾದರೂ ಶಾರ್ಪ್ ಐಟಮ್ಸ್ ಏನಾದರೂ ಇಟ್ಕೊಂಡಿದ್ದೀರಾ ಅಂತ ಹೇಳಿ. ಸಪ್ರೇಟ್ ವ್ಲಾಗ್ ಮಾಡಿ ತಿಳಿಸ್ತೀನಿ, ಏನೇನು ತೊಗೊಂಡೋಗ್ಬೇಕು, ಏನೇನು ತೊಗೊಂಡೋಗ್ಬಾರ್ದು, ಯಾವುದನ್ನು ಯಾವ ಬ್ಯಾಗಲ್ಲಿ ತೊಗೊಂಡೋಗ್ಬೇಕು ಅನ್ನೋದೆಲ್ಲದನ್ನು ಕೂಡ. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗೋರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ. ನೋಡಿ, ಇದೇ ನಮ್ಮ ಫ್ಲೈಟು. ಆಕಾಶ ಏರ್ಸಲ್ಲಿ ನಾವು ಈ ಸಲ ಟ್ರಾವೆಲ್ ಮಾಡಿದ್ದು. ಮೊದಲನೇ ಸಲ ಫ್ಲೈಟಲ್ಲಿ ಹೋಗುವಾಗ ತುಂಬ ಭಯ ಇರುತ್ತೆ. ಏನಾದರೂ ಅದು ಟೇಕ್ ಆಫ್ ಆಗುವಾಗ ಅಥವಾ ಲ್ಯಾಂಡಿಂಗ್ ಆಗುವಾಗ ಭಯ ಆಗುತ್ತಾ, ಅಥವಾ ಚೆಕ್ಕಿಂಗ್ ಎಲ್ಲ ಹೇಗಿರುತ್ತೋ ಏನೋ ಅಂತ. ಏನೂ ಭಯ ಪಟ್ಕೊಳ್ಳೋ ಅಂಥ ಅಗತ್ಯ ಇಲ್ಲ. ತುಂಬ ಅಲ್ಲಿ
ಫ್ರೆಂಡ್ಲಿ ಆಗಿರ್ತಾರೆ ಸ್ಟಾಫ್ಸ್ ಎಲ್ಲನೂ ಕೂಡ. ಏನೇ ಕೇಳಿದ್ರು ಕೂಡ ಹೇಳ್ತಾರೆ ನಿಧಾನವಾಗಿ. ಫ್ಲೈಟ್ ಒಳಗೆ ಬಂದು ಇವಾಗ ನಮ್ಮ ಸೀಟ್ ಯಾವುದಿತ್ತೋ ಅದನ್ನು ಹುಡ್ಕೊಂಡು ಕೂತ್ಕೊಂಡಿದ್ದೀವಿ. ಹೋಗುವಾಗಂತೂ ಕೊನೆ ಸೀಟ್ ನಮ್ಮದು. ನಮ್ಮ ಹಿಂದೆ ಒಂದು ಸೀಟು ಕೂಡ ಇರಲಿಲ್ಲ, ನಾವೇ ಲಾಸ್ಟು. ನಾವೆಲ್ಲಿ ಫ್ಲೈಟ್ ಹತ್ಕೊಂಡ್ವಲ್ಲ ಅಲ್ಲಿಂದ ಸುಮಾರು ರನ್ವೇಗೆ ಹೋಗೋದಕ್ಕೆ, ಅಂದರೆ ಫ್ಲೈಟ್ ಟೇಕ್ ಆಫ್ ತಗೊಳುತ್ತಲ್ಲ ಅಲ್ಲಿಗೆ ಹೋಗೋದಕ್ಕೆ ಸುಮಾರು 10ರಿಂದ 15 ನಿಮಿಷ ತಗೊಳ್ತು. ಯಾಕಂದರೆ ರನ್ವೇ ತುಂಬಾ ದೂರ ಇತ್ತು, ಸುಮಾರು ಒಂದು 4-5 ಕಿಲೋಮೀಟರ್ ದೂರ ಇತ್ತು. ನನಗೆ ಒಂದು ಕಡೆ ಕ್ಯೂರಿಯಾಸಿಟಿ, ಒಂದು ಕಡೆ ಇನ್ನೂ ಟೇಕ್ ಆಫ್ ಆಗ್ತಾ ಇಲ್ವಲ್ಲ, ಟೇಕ್ ಆಫ್ ಆಗುವಾಗ ಭಯ ಆಗುತ್ತೇನೋ ಅಂತ ಭಯನೂ ಕೂಡ ಆಗ್ತಾಯಿತ್ತು. ನಮ್ಮ ಮನೆಯಲ್ಲಿ ನಾವು ಹೋಗಿದ್ದು 4 ಜನಕ್ಕೂ ಕೂಡ ಮೊದಲನೇ ಎಕ್ಸ್ಪೀರಿಯೆನ್ಸು. ಆದರೆ ಆಂಟಿ ಅಂಕಲ್ಗೆಲ್ಲ ಅಬ್ರಾಡ್ಗೆ ಹೋಗಿ ಅವ್ರಿಗೆಲ್ಲ ತುಂಬಾ ಎಕ್ಸ್ಪೀರಿಯೆನ್ಸ್ ಇತ್ತು, ಏನೂ ಭಯ ಆಗಲ್ಲ ಅಂತ ಹೇಳಿದರು. ಬಟ್ ಆದರೂ ಕೂಡ ಮೊದಲನೇ ಸಲ ನಮಗೂ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ಸ್ವಲ್ಪ ಭಯ ಇದ್ದೇ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೆ, ಯಾವಾಗ ಟೇಕ್ ಆಫ್ ಆಗುತ್ತೆ, ಏನೋ ಹೇಗಾಗುತ್ತೆ, ಎಷ್ಟು ಸ್ಪೀಡಲ್ಲಿ ಆಗುತ್ತೆ ಅಂತೇಳಿ. ಇವಾಗ ಟೈಮ್ ಬಂದಿದೆ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೆ. ಇನಿಷಿಯಲಿ ತುಂಬ ಸ್ಲೋ ಆಗಿ ಶುರು ಮಾಡ್ತಾರೆ, ಹೋಗ್ತಾ 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 ಸ್ಪೀಡ್ ತುಂಬ ಜಾಸ್ತಿ ಆಗುತ್ತೆ. ಫ್ಲೈಟ್ ಸ್ವಲ್ಪ ಶೇಕ್ ಆಗುತ್ತಷ್ಟೇ, ಭಯ ಅಂತ ಏನೂ ಆಗೋದಿಲ್ಲ. ಸ್ವಲ್ಪ ಮೋಡಗಳು ಜಾಸ್ತಿ ಇದ್ದರೆ, ಆವಾಗ ಟರ್ಬ್ಯುಲೆನ್ಸ್ ಎಲ್ಲ ಜಾಸ್ತಿ ಇದ್ದಾಗ ಸ್ವಲ್ಪ ನಮಗೆ ಕೆಳಗಡೆ ಹೋದಂಗೆ ಅನಿಸುತ್ತಷ್ಟೇ. ನಾವು ಬೆಂಗಳೂರಿಂದ ವಾರಣಾಸಿಗೆ ಹೊರಟಿದ್ದ ದಿವಸ ಬೆಂಗಳೂರಲ್ಲಿ ಮೋಡ ಮುಚ್ಕೊಂಡಿತ್ತು, ಸ್ವಲ್ಪ ಮಳೆನೂ ಕೂಡ ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ಟರ್ಬ್ಯುಲೆನ್ಸ್ ಇತ್ತು. ಒಂದು ಸ್ವಲ್ಪ ನಾವು ಜೈಂಟ್ ವೀಲಲ್ಲಿ ಕೂತ್ಕೊಂಡಾಗ ಕೆಳಗಡೆ ಬರ್ತಾ ಇದ್ದಾಗ ಹೇಗೆ ಫೀಲ್ ಆಗುತ್ತೋ ಆ ರೀತಿ ಸ್ವಲ್ಪ ಆಗುತ್ತೆ, ಜಾಸ್ತಿ ಏನೂ ಆಗೋದಿಲ್ಲ. ನೋಡಿ, ಇನ್ನು ಕೆಲವೇ ಸೆಕೆಂಡ್ಸಲ್ಲಿ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗೋದಿದೆ. ಇನ್ನು ನಮ್ಮ 4 ಜನದ ಟಿಕೆಟು ಒಂದೇ ಶೀಟಲ್ಲಿ ಇದ್ದಿದ್ದರಿಂದ ನಮ್ಮೆಲ್ಲರದು ಸೀಟು ಒಂದೇ ಕಡೆ ಇತ್ತು. ಆಂಟಿ ಅವ್ರದ್ದು ಮಾತ್ರ ಸ್ವಲ್ಪ ಮಿಡಲಲ್ಲಿತ್ತು. ನೋಡಿ, ಆ ಮೋಡಗಳ ಮಧ್ಯೆ ಹೋಗ್ತಾ ಇದ್ದೀವಿ, ಎಷ್ಟೋ ಸಾವಿರ ಅಡಿಗಳ ಮೇಲಿದ್ದೀವಿ. ಇನ್ನು ಸ್ವಲ್ಪ ಹೊತ್ತು ಕಳೆದ್ರೆ ಇದು ಯಾವುದು ನಮಗೆ ಸಣ್ಣ ಪುಟ್ಟ ಊರುಗಳು, ಮನೆಗಳು, ರೋಡ್ಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ಯಾವುದು ಕಾಣಿಸಲ್ಲ, ಕೇವಲ ಮೋಡಗಳೇ ಕಾಣಿಸುತ್ತೆ. 3-4 ಸಾವಿರ ಅಡಿಗಳ ಮೇಲಿರ್ತೀವಿ. ಅಷ್ಟು ಮೇಲಿದ್ದಾಗ ನಮಗೇನು ಫೀಲ್ ಆಗೋದಿಲ್ಲ, ಆರಾಮಾಗಿ ಫ್ಲೈಟಲ್ಲಿ ಓಡಾಡ್ಬೋದು, ಟಾಯ್ಲೆಟ್ಗೆ ಹೋಗ್ಬೋದು, ತಿನ್ಬೋದು. ಮನೆಯಲ್ಲಿ ನಾವು ಹೇಗಿರ್ತೀವೋ ಅದೇ ರೀತಿ ಇರ್ಬೋದು, ಏನು ಗೊತ್ತಾಗೋದೇ ಇಲ್ಲ, ಒಂದು ಸ್ವಲ್ಪನೂ ಕೂಡ ಫೀಲ್ ಆಗೋದಿಲ್ಲ ನಾವು ಫ್ಲೈಟಲ್ಲಿದ್ದೀವಿ ಅಥವಾ ಏನೋ ಭಯ ಆಗ್ತಾಯಿದೆ ಅನ್ನೋ ಥರ. ಇನ್ನು ಫ್ಲೈಟಲ್ಲಿ ನಾವು ಮಸಾಲ ಚಾಯ್ ತೊಗೊಂಡ್ವಿ, ಹಾಗೆ ನನ್ನ ಮಗ ಕೋಕ್ ತಗೊಂಡಿದ್ದಾನೆ. ನಮ್ಮ ಫ್ಲೈಟು UP ರೀಚ್ ಆಗೋದಕ್ಕೆ, ಅಂದರೆ ವಾರಣಾಸಿ ರೀಚ್ ಆಗೋದಕ್ಕೆ 2 ಗಂಟೆ ಸಮಯ ತಗೊಳ್ತು. ಟೈಮಿಂಗ್ಸ್ ಪಕ್ಕ ಇರುತ್ತೆ ಫ್ಲೈಟಲ್ಲಿ ಮಾತ್ರ. ಡಿಲೇ ಆದರೆ ಮುಂಚೆನೇ ನಮಗೆ ಮೆಸೇಜ್ ಎಲ್ಲ ಬರುತ್ತೆ, ಆದರೆ ನಮ್ಗೆ ಹೋಗೋವಾಗ ಏನೂ ಡಿಲೇ ಆಗಿರಲಿಲ್ಲ. ಕರೆಕ್ಟು 2:50ಗೆ ಫ್ಲೈಟು ಟೇಕ್ ಆಫ್ ಅಂತ ಹೇಳಿದರು. ಅದೇ ಸಮಯಕ್ಕೆ ನಾವು ಕೂಡ ಫ್ಲೈಟ್ ಹತ್ತಿದ್ವಿ. ಬಟ್ ಟೇಕ್ ಆಫ್ ಆಗೋದು 3 ಗಂಟೆ ಆಯಿತು. ಕರೆಕ್ಟಾಗಿ 5 ಗಂಟೆಗೆಲ್ಲ ನಾವು ವಾರಣಾಸಿ ರೀಚ್ ಆಗಿದ್ವಿ. ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ಫ್ಲೈಟು ವಾರಣಾಸಿಲಿ ಲ್ಯಾಂಡ್ ಆಗುತ್ತೆ. ಬೆಂಗಳೂರಿಗೂ ವಾರಣಾಸಿಗೂ, ಅಂದರೆ ಉತ್ತರ ಪ್ರದೇಶಕ್ಕೂ ಒಂದು ಅರ್ಧದಿಂದ 1/4 ಗಂಟೆ ಡಿಫ್ರೆನ್ಸ್ ಇದೆ. ನಮಗಿಲ್ಲಿ 6 ಗಂಟೆ ಅಥವಾ 5:45ಗೆ ಕತ್ಲಾದರೆ ಅಲ್ಲಿ 5:15ಗೆಲ್ಲ ಕತ್ಲಾಗ್ಬಿಡುತ್ತೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ. ಹಾಗಾಗಿ ಸೂರ್ಯನ ಕಿರಣಗಳೆಲ್ಲದೂ ಕೂಡ ಫ್ಲೈಟ್ ಒಳಗಡೆ ಬೀಳ್ತಾ ಇತ್ತು. ವಾರಣಾಸಿಗೆ ಹತ್ತಿರ ಬಂದಂಗೂ ಫ್ಲೈಟ್ ಕೂಡ ಕೆಳಗಡೆ ಬರ್ತಾಯಿತ್ತು. ಕೆಳಗಡೆ ಎಲ್ಲದೂ ಕೂಡ ಗಂಗಾ ನದಿ ಆಗಿರ್ಬೋದು ಅಥವಾ ಅಲ್ಲಿರೋ ಮನೆಗಳು, ರೋಡ್ಗಳು ಎಲ್ಲದೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇತ್ತು. ಒಂಥರ ಖುಷಿ, ಮೊದಲನೇ ಎಕ್ಸ್ಪೀರಿಯೆನ್ಸು. ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಅಟ್ಲೀಸ್ಟು ಒಂದು ಸಲ ಆದರೂ ಜೀವನದಲ್ಲಿ ಫ್ಲೈಟ್ ಹತ್ತಬೇಕು, ಫ್ಲೈಟಲ್ಲಿ ಒಂದು ಸಲ ಜರ್ನಿ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ನನ್ನೊಬ್ಬಳಿಗೆ ಅಂತಲೇ ಅಲ್ಲ, ಎಲ್ರಿಗೂ ಕೂಡ ಒಂದು ಸಲ ಫ್ಲೈಟಲ್ಲಿ ಹೋಗಿ ಬರಬೇಕು ಅಂತ ಆಸೆ ಇರುತ್ತೆ. ಇವತ್ತು ನನ್ನ ಆ ಒಂದು ಆಸೆ ನೆರವೇರಿದೆ. ತುಂಬಾ ಖುಷಿಯಾಯಿತು, ಹಾಗೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಇವಾಗ ನಮ್ಮ ಫ್ಲೈಟು ಲ್ಯಾಂಡಿಂಗ್ ಆಗ್ತಾ ಇದೆ.
ಸೇಫಾಗಿ ನಾವು ವಾರಣಾಸಿ ಏರ್ಪೋರ್ಟ್ ರೀಚ್ ಆದ್ವಿ. ಸೊ ವೆಲ್ಕಮ್ ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾರಣಾಸಿ. ಫ್ಲೈಟ್ ಇಳಿತಾ ಇದ್ದಂಗೆ ನಮಗೆ ಅಂತ ಏರ್ಪೋರ್ಟ್ ಬಸ್ ಕಾಯ್ತಾ ಇತ್ತು. ಏರ್ಪೋರ್ಟ್ ಬಸ್ ಹತ್ಕೊಂಡು ಏರ್ಪೋರ್ಟ್ ಮೇಯ್ನ್ ಗೇಟ್ ಹತ್ರ ನಾವು ಹೊರಟಿದ್ದೀವಿ. ಫ್ಲೈಟಲ್ಲಿ ನಮ್ಮ ಸೀಟ್ ಕೊನೆಯದಾಗಿದ್ದರಿಂದ ನಾವು ಬೇಗನೆ ಇಳ್ಕೊಂಡ್ವಿ. ಹಾಗಾಗಿ ಮೊದಲನೇ ಬಸ್ನೇ ನಾವು ಹತ್ಕೊಂಡಿದ್ದಾಯಿತು. ಆಂಟಿಯವರು ಮಧ್ಯ ಇದ್ದಿದ್ದರಿಂದ ಅವರು ಇಳಿಯೋದು ಸ್ವಲ್ಪ ತಡ ಆಯಿತು. ಹಾಗಾಗಿ ಇನ್ನೊಂದು ಬಸ್ಸಲ್ಲಿ ಅವ್ರು ಬರ್ತಾ ಇದ್ದಾರೆ. ಪಾಪ ನಮ್ಮ ಅತ್ತೆಯವ್ರಿಗೂ ಕೂಡ ಮೊದಲನೇ ಸಲ ಫ್ಲೈಟಲ್ಲಿ ಹೇಗಿರುತ್ತೆ ಏನೋ ಅಂತ ಭಯ ಪಟ್ಕೊಂಡಿದ್ರು. ಆದರೆ ಏನು ಸ್ವಲ್ಪನೂ ಭಯ ಆಗಲಿಲ್ಲ, ಆರಾಮಾಗಿ ಬಂದ್ವಿ ಅಂತ ಹೇಳ್ತಾಯಿದ್ರು. ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಆಂಟಿಯವರು ಕೂಡ ಇನ್ನೊಂದು ಬಸ್ಸಲ್ಲಿ ಬಂದರು. ಇಲ್ಲಿಂದ ನಾವು ಇವಾಗ ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು. ನಮ್ಮ ಲಗೇಜ್ ಎಲ್ಲ ಯಾವ ಬೆಲ್ಟಲ್ಲಿ ಬರುತ್ತೆ ಅಂತ ನಾವು ಇಳಿಯೋದಕ್ಕೆ ಮುಂಚೆ ಫ್ಲೈಟಲ್ಲೇ ಅನೌನ್ಸ್ ಮಾಡ್ತಾರೆ ಯಾವ ಬೆಲ್ಟಲ್ಲಿ ಅಂತ. ನಾವು ನೆನ್ಪಿಟ್ಕೋಬೇಕಷ್ಟೆ. ಅಲ್ಲೋಗಿ ನಿಂತ್ಕೊಂಡ್ರೆ ನಮ್ಮದು ರೊಟೇಟ್ ಆಗ್ತಾ ಇರುತ್ತೆ. ನಮ್ಮ ಲಗೇಜ್ ಬಂದಾಗ ನಾವು ಎತ್ತಿಟ್ಕೋಬೇಕಷ್ಟೆ. ನಮ್ಮ ಬೆಂಗಳೂರು ಏರ್ಪೋರ್ಟ್ಗೆ ಕಂಪೇರ್ ಮಾಡಿದ್ರೆ ವಾರಣಾಸಿ ಏರ್ಪೋರ್ಟ್ ತುಂಬಾ ಚಿಕ್ಕದು. ಇಲ್ಲೆಲ್ಲ ಟರ್ಮಿನಲ್ 1 ಟರ್ಮಿನಲ್ 2 ಅಂತ ಏನಿಲ್ಲ, ಒಂದೇ ಕಡೆ ಇರುತ್ತೆ. ಇಂಟರ್ನ್ಯಾಷನಲ್ಗೆ ಹೋಗೋರು 1 ಫ್ಲೋರ್ ಮೇಲೆ ಹೋಗಬೇಕಾಗತ್ತೆ, ಡೊಮೆಸ್ಟಿಕ್ ಇರೋರು ಗ್ರೌಂಡ್ ಫ್ಲೋರೇ. ಇಲ್ಲೆಲ್ಲ ನಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಲಗೇಜ್ ತೊಗೊಂಡು ಇವಾಗ ಮೇಯ್ನ್ ಗೇಟ್ ಹತ್ರ ಹೋಗಬೇಕು. ಅಲ್ಲಿ ನಮ್ಮ ಡ್ರೈವರ್ ಕಾಯ್ತಾ ಇರ್ತಾರೆ ನಮ್ಮ ಹೋಟೆಲ್ಗೆ ಕರ್ಕೊಂಡು ಹೋಗೋದಕ್ಕೆ. ನಾವು ವಾರಣಾಸಿಗೆ ಹೋಗ್ತೀವಿ ಅಂತ ಗೊತ್ತಾದಮೇಲೆ, ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಆದಮೇಲೆ ನಾವು ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿ ನಮ್ಗೆ ಓಡಾಡೋದಕ್ಕೆ ಕಾರು, ಹಾಗೆ ನಾವಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ ಎಲ್ಲದನ್ನು ಕೂಡ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಫ್ಲೈಟ್ ಚಾರ್ಜಸ್ ಎಷ್ಟಾಯಿತು, ಉಳ್ಕೊಳ್ಳೋದಕ್ಕೆ ರೂಮ್ ಎಷ್ಟಾಯಿತು, ಹಾಗೆ ನಾವಲ್ಲಿ ಓಡಾಡೋದಕ್ಕೆ ಕಾರೆಲ್ಲ ಎಷ್ಟಾಯಿತು ಅನ್ನೋದೆಲ್ಲದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ಬಜೆಟ್ ವಿಡಿಯೋನೇ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋಲ್ಲೇ ಯಾಕೆ ಹೇಳ್ತಾ ಇಲ್ಲ ಅಂದರೆ, ಕೆಲವರು ಪೂರ್ತಿ ವಿಡಿಯೋ ನೋಡೋದಕ್ಕೆ ಹೋಗಲ್ಲ, ಎಲ್ಲೋ ಸ್ವಲ್ಪ ನೋಡಿಬಿಟ್ಟು ಬೇರೆ ವಿಡಿಯೋ ನೋಡೋದಕ್ಕೆ ಹೋಗಿರ್ತಾರೆ. ಅವ್ರಿಗೆ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗಿರೋದಿಲ್ಲ. ಮತ್ತೆ ಕಮೆಂಟ್ಸಲ್ಲಿ ಕೇಳ್ತಾರೆ ಎಷ್ಟಾಯಿತು ಏನು ಅಂತ. ಪದೇ ಪದೇ ಹೇಳೋದು ಬೇಡ. ಸಪ್ರೇಟಾಗಿ ಕಾಶಿ ಯಾತ್ರೆದು ಟ್ರಿಪ್ ಬಜೆಟ್ ಎಷ್ಟಾಯಿತು ಅನ್ನೋದನ್ನೇ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಎಲ್ಲದ್ರದ್ದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಇವಾಗ ವಾರಣಾಸಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೊರಗಡೆ ಬಂದಿದ್ದೀವಿ. ನಮ್ಮ ಡ್ರೈವರ್ ಕೂಡ ಹೊರಗಡೆ ನಮಗೋಸ್ಕರ ಕಾಯ್ತಾಯಿದ್ರು. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಅವ್ರು ಪಾರ್ಕಿಂಗ್ ಮಾಡಿದ್ರಲ್ಲ ಕಾರು, ಅಲ್ಲಿಗೆ ಬಂದು ನಮ್ಮ ಲಗೇಜ್ನೆಲ್ಲ ಕಾರ್ ಡಿಕ್ಕಿಲಿ ಇಡ್ತಾ ಇದ್ದೀವಿ. ಏರ್ಪೋರ್ಟಿಂದ ನಾವು ಮಾಡಿದಂಥ ರೂಮ್ಗೆ ಒಂದು 50 ಕಿಲೋಮೀಟರ್ ದೂರ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ ಒಂದು 3/4 ಗಂಟೆ ಹಿಡಿಸುತ್ತೆ ನಮಗೆ. ವಾರಣಾಸಿಲೆಲ್ಲ ತುಂಬ ಚಿಕ್ಕ ಚಿಕ್ಕ ರೋಡ್ಗಳು, ಟ್ರಾಫಿಕ್ಕು ಜಾಸ್ತಿ ಇರುತ್ತೆ. ಇನ್ನು ನಾವು ಹೋಗೋ ಅಷ್ಟರಲ್ಲಾಗಲೇ ಕತ್ಲಾಗಿತ್ತು. ಹಾಗಾಗಿ ಇವತ್ತಿನ ದಿವಸ ಹೋಗಿ ರೆಸ್ಟ್ ಮಾಡೋದಷ್ಟೇ, ಯಾವ ಪ್ಲೇಸ್ನೂ ನೋಡ್ತಾ ಇಲ್ಲ. ನಾಳೆಯಿಂದ ಯಾವ್ಯಾವ ಪ್ಲೇಸ್ಗೆ ಹೋದ್ವಿ, ಏನೇನು ನೋಡಿದ್ವಿ, ನಮ್ಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದೆಲ್ಲದನ್ನು ಕೂಡ ಖಂಡಿತವಾಗ್ಲೂ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮುಂದಿನ ವೀಡಿಯೋಗಳಿಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವ್ಲಾಗ್ನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.